ಮೊದಲಿಗೆ ಈ ಹೊತ್ತಿನ ಮೇಜರ್ ಸ್ಟೋರಿ ಸೌದಿ ಅರೇಬಿಯಾದಲ್ಲಾದಂತಹ ಭೀಕರ ಬಸ್ ದುರಂತ. ಈ ಭೀಕರ ದುರಂತದಲ್ಲಿ 42 ಮಂದಿ ಸಾವನ್ನಪ್ಪಿದ್ದಾರೆ. ಮೃತರೆಲ್ಲರೂ ಕೂಡ ಭಾರತದವರು, ಹೈದರಾಬಾದ್ ಮೂಲದವರು ಅನ್ನೋದು ಗೊತ್ತಾಗಿದೆ. ಎಲ್ಲರೂ ಕೂಡ ಹೈದರಾಬಾದ್ನಿಂದ ತೆರಳಿದಂತಹ ಪ್ರವಾಸಿಗರೇ. 42 ಮಂದಿ ಸಾವನ್ನಪ್ಪಿದವರು. ಉಮರಾ ಪ್ರವಾಸಕ್ಕೆ ತೆರಳಿದ್ದ ಸಂದರ್ಭದಲ್ಲಿ 42 ಮಂದಿ ಸಜೀವ ದಹನ ಆಗಿದ್ದಾರೆ ಈ ಭೀಕರ ಆಕ್ಸಿಡೆಂಟ್ನಿಂದ. ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಪ್ರವಾಸಿಗರ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಮೆಕ್ಕಾದಿಂದ ಮದೀನಾಗೆ ಹೋಗ್ತಾ ಇರಬೇಕಾದ್ರೆ ಈ ಆಕ್ಸಿಡೆಂಟ್ ಆಗಿರೋದು. ಇದರಲ್ಲಿ 11 ಮಹಿಳೆಯರು, 10 ಜನ ಮಕ್ಕಳು ಸೇರಿದಂತೆ 42 ಮಂದಿ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಮೊಹಮ್ಮದ್ ಅಬ್ದುಲ್ ಶೋಯಬ್ ಅನ್ನುವಂಥ ಓರ್ವ ಪ್ರವಾಸಿಗನ ರಕ್ಷಣೆ ಆಗಿದೆ. ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಇವರು. ಹಾಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಚಿಕಿತ್ಸೆ ಮುಂದುವರಿತಾ ಇದೆ. ಈಗ ರಿಯಾದ್ ರಾಯಭಾರ ಕಚೇರಿಯ ಜೊತೆಗೆ ತೆಲಂಗಾಣ ಸರ್ಕಾರ ಸಂಪರ್ಕದಲ್ಲಿದ್ದಾರೆ ನಿರಂತರವಾಗಿ. ಕೇಂದ್ರ ಸರ್ಕಾರ ಮತ್ತು ರಿಯಾದ್ ಜೊತೆಗೆ ಸಿಎಂ ರೇವಂತ್ ರೆಡ್ಡಿ ಅವರು ಸಂಪರ್ಕ ಮಾಡಿದ್ದಾರೆ, ಮಾತಾಡಿದ್ದಾರೆ. ದುರಂತದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು. ದೆಹಲಿ ಮತ್ತು ರಿಯಾದ್ ಉನ್ನತ ಅಧಿಕಾರಿಗಳ ಜೊತೆಗೆ ಸತತ ಸಂಪರ್ಕ ಮಾಡಲಾಗಿದೆ. ದುರಂತ ಆದಮೇಲೆ ಕುಟುಂಬಸ್ಥರ ನೆರವಿಗಾಗಿ ಹೆಲ್ಪ್ಲೈನ್ ಅನ್ನು ಕೂಡ ಆರಂಭ ಮಾಡಲಾಗಿದೆ. ಅವರಿಗೆ ಸಂಬಂಧಪಟ್ಟಂಥವರು ಕುಟುಂಬಸ್ಥರು ಯಾರಾದರೂ ಹೋಗಿದ್ರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈಸಿ ಆಗಲಿ ಅಂಥೇಳಿ ತೆಲಂಗಾಣ ಸರ್ಕಾರದ ಹೆಲ್ಪ್ಲೈನ್ ಸಂಖ್ಯೆ 7997959754 ಈ ನಂಬರನ್ನು ಡಿಸ್ಪ್ಲೇ ಮಾಡಲಾಗ್ತಾ ಇದೆ. ಸಾವನ್ನಪ್ಪಿದ ಎಲ್ಲರೂ ಕೂಡ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಸಾವನ್ನಪ್ಪಿದ ಎಲ್ಲರೂ ಕೂಡ ಬಹುತೇಕ ಹೈದರಾಬಾದ್ ಮೂಲದ ನಿವಾಸಿಗಳು, ತೆಲಂಗಾಣ ಮೂಲದ ನಿವಾಸಿಗಳು ಅನ್ನೋದು ಗೊತ್ತಾಗಿದೆ. ಮಧ್ಯರಾತ್ರಿ 1:30 ಸಮಯಕ್ಕೆ ಆಗಿರುವಂಥ ಭಯಾನಕ ಆಕ್ಸಿಡೆಂಟ್ ಇದು. ಅಪಘಾತದ ಸಮಯದಲ್ಲಿ ಎಲ್ಲರೂ ಕೂಡ ನಿದ್ರೆಯಲ್ಲಿದ್ದರು. ಈಗ ಚಿರನಿದ್ರೆಗೆ ಜಾರಿದ್ದಾರೆ. ಮೃತಪಟ್ಟವರೆಲ್ಲರೂ ಕೂಡ ತೆಲಂಗಾಣದವರು ಅನ್ನೋದು ಗೊತ್ತಾಗಿದೆ. ಭಾರತೀಯ ಉಮ್ರಾ ಯಾತ್ರಿಕರನ್ನು ಕರ್ಕೊಂಡು ಹೋಗ್ತಾ ಇದ್ದಂತಹ ಪ್ರಯಾಣಿಕರ ಬಸ್ ಅದು. ಮದೀನಾ ಬಳಿ ಡೀಸೆಲ್ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ. ರಾಯಭಾರ ಕಚೇರಿ ಇದರ ಬಗ್ಗೆ ದೃಢ ಕೂಡ ಪಡಿಸ್ತಾ ಇದೆ. 42 ಮಂದಿ ಸಾವನ್ನಪ್ಪಿದ್ದಾರೆ ಇದರಲ್ಲಿ. ಅಂದರೆ ಭಾನುವಾರ ಸೌದಿ ಅರೇಬಿಯಾದ ಸಮಯ, ಅಲ್ಲಿನ ಸಮಯ ಬಂದು 11 ಗಂಟೆ ಸುಮಾರಿಗೆ ಬಸ್ಸು ಮೆಕ್ಕಾದಿಂದ ಮದೀನಾಕ್ಕೆ ಹೋಗ್ತಾ ಇರಬೇಕಾದ್ರೆ ಈ ಆಕ್ಸಿಡೆಂಟ್ ಆಗಿದೆ. ಭಾರತದ ಕಾಲಮಾನ ಪ್ರಕಾರ 1:30 ಮಧ್ಯರಾತ್ರಿ. ಬಸ್ನಲ್ಲಿ ಹೆಚ್ಚಿನವರು ತೆಲಂಗಾಣದ ಯಾತ್ರಿಕರೇ ಇದ್ರು. ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಂಥ ಬಸ್ ಅದು. ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಬಿಡುಗಡೆ ಮಾಡಿದೆ. ಈಗ ಮೃತರ ಕುಟುಂಬಸ್ಥರ ಸಂಪರ್ಕ ಮಾಡೋದಕ್ಕೆ ಈಸಿ ಆಗಲಿ ಅಂಥೇಳಿ. ಜೊತೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಮೃತದೇಹವನ್ನು ಭಾರತಕ್ಕೆ ಹಸ್ತಾಂತರ ಮಾಡೋ ಸಂಬಂಧ, ಜೊತೆಗೆ ಬದುಕುಳಿದು ಗಾಯಗೊಂಡವರ ಚಿಕಿತ್ಸೆಯನ್ನು ಸೂಕ್ತ ರೀತಿಯಲ್ಲಿ ಮಾಡೋದಕ್ಕೆ ನೆರವು ಕೋರಿ ಪತ್ರವನ್ನು ಕೂಡ ಬರೆಯಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರ ಕಳವಳವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಕೂಡ ಮಾಡಿದ್ದಾರೆ. ಸೌದಿ ಅರೇಬಿಯಾದ ಮದೀನದಲ್ಲಿ ನಡೆದಂತಹ ದುರಂತದೀಮತ ತಮಗೆ ತೀವ್ರ ಆಘಾತ ಆಗಿದೆ. ರಿಯಾದ್ನಲ್ಲಿರೋ ನಮ್ಮ ರಾಯಭಾರ ಕಚೇರಿ ಮತ್ತು ಜೆಡ್ಡಾದ ಕನ್ಸುಲೇಟ್ ಈ ಅಪಘಾತದಿಂದ ಹಾನಿಗೊಳಗಾದ ಭಾರತೀಯ ಪ್ರಜೆಗಳು ಮತ್ತು ಕುಟುಂಬಗಳಿಗೆ ಸಂಪೂರ್ಣ ಬೆಂಬಲ ನೀಡ್ತಾ ಇದೆ ಅಂತ ಬರ್ಕೊಂಡಿದೆ. ಇಲ್ಲಿ ಪ್ರಾಥಮಿಕ ವರದಿಗಳ ಪ್ರಕಾರ ಹೆಚ್ಚಿನ ಯಾತ್ರಿಕರು ತೆಲಂಗಾಣದವರು ಅನ್ನೋದೇ ಗೊತ್ತಾಗಿದೆ. ಡಿಕ್ಕಿಯಿಂದ ಉಂಟಾದಂಥ ಸ್ಫೋಟದ ತೀವ್ರತೆಯನ್ನು ಗಮನಿಸಿದ್ರೆ ನೀವು, ಸಾವು ನೋವುಗಳು ಇನ್ನೂ ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಕಂಪ್ಲೀಟ್ ಅಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು, ಆ ಟ್ಯಾಂಕರ್ನಲ್ಲಿದ್ದವರು ಎಲ್ಲರೂ ಸೇರಿ ಬೆಂಕಿಗೆ ಆಹುತಿ ಆಗಿದ್ದಾರೆ ಅಂತ. ಒಬ್ಬರು ಮಾತ್ರ ಸದ್ಯದ ಮಟ್ಟಿಗೆ ಬದುಕುಳಿದಿದ್ದಾರೆ ಅನ್ನೋದು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಈಗಲೂ ಕೂಡ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು. ಎಲ್ಲ ಪ್ರಯಾಣಿಕರು ನಿದ್ರೆ ಮಾಡ್ತಾಯಿದ್ರು. ಈಗ ರಾತ್ರಿ ಆದ ಸಂದರ್ಭ, ಹಾಗಾಗಿ ಅವರು ಸೇಫ್ ಫೀಲ್ ಆಗಿದ್ದರು. ಮೆಕ್ಕಾದಿಂದ ಮದೀನಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ಲೈನ್ನಲ್ಲಿ. ಸಂತೋಷ್, ಈ ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಜೊತೆಗೆ ಭಾರತದಿಂದ, ವಿದೇಶಾಂಗ ಸಚಿವಾಲಯದಿಂದ ಯಾವ ರೀತಿಯಾಗಿ ಹೆಲ್ಪ್ ಮಾಡಲಾಗ್ತಾ ಇದೆ, ಜೊತೆಗೆ ಮೃತ ದೇಹವನ್ನು ಭಾರತಕ್ಕೆ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬದುಕುಳಿದವರ ಚಿಕಿತ್ಸೆ ಕುರಿತಂತೆ ಏನೇನು ಮಾಹಿತಿಯನ್ನು ಕೊಡ್ತೀರಿ ಅಂತ? ಖಂಡಿತ ಶರತ್, ಈಗಾಗಲೇ ಕೇಂದ್ರ ವಿದೇಶಾಂಗ ಸಚಿವಾಲಯ ಇರ್ಬೋದು, ಮತ್ತೊಂದು ಕಡೆಗೆ ಮೆಕ್ಕಾ ಸರ್ಕಾರದ ಜೊತೆ ಕೂಡ ಈಗಾಗಲೇ ಮಾತುಕತೆಗಳನ್ನು ನಡೆಸೋದಕ್ಕೆ ಮುಂದಾಗ್ತಿರುವಂಥದ್ದು. ನಡೆದಿರುವಂತಹ ಅಪಘಾತದಲ್ಲಿ ಹೈದರಾಬಾದ್ ಮೂಲದ ಸುಮಾರು 45ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಎಷ್ಟು ಕುಟುಂಬಕ್ಕೆ ಸೇರಿರುವಂಥವರು, ಜೊತೆಗೆ ಎಷ್ಟು ದಿನಗಳ ಪ್ಲಾನ್ ಅನ್ನ ಇವರು ಈ ಹಿಂದೆ ಮೆಕ್ಕಾ ಮತ್ತು ಮದೀನಾಕ್ಕೆ ಮಾಡಿಕೊಳ್ಳಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸ ಇದೀಗ ಕೇಂದ್ರ ವಿದೇಶಾಂಗ ಇಲಾಖೆಯಿಂದ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಸಾವನ್ನಪ್ಪಿರೋರಿಗೆ ಅವರ ಮೃತದೇಹವನ್ನು ನೇರವಾಗಿ
ಭಾರತಕ್ಕೆ ತರುವಂತಹ ಎಲ್ಲ ರೀತಿಯ ವ್ಯವಸ್ಥೆಗಳಿರ್ಬೋದು, ಅದರ ಜೊತೆಗೆ ಎರಡು ಸರ್ಕಾರಗಳ ಜೊತೆ ನಡೆತಿರುವಂತಹ ಕಾರ್ಯದರ್ಶಿಗಳ ಹಂತದ ಮಾತುಕತೆಗಳಿಂದ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಎಷ್ಟರ ಮಟ್ಟಿಗೆ ಅಲ್ಲಿ ಗಾಯಗೊಂಡಿರೋರು ಜೊತೆಗೆ ಅವರ ಸ್ಥಿತಿಗಳು ಗಂಭೀರವಾಗಿದೆ, ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸುವಂತ ಕುರಿತಾಗಿಯೂ ಕೂಡ ಅಲ್ಲಿನ ಸರ್ಕಾರ ಜೊತೆ ವಿದೇಶಾಂಗ ಇಲಾಖೆ ಈಗಾಗಲೇ ಮಾಹಿತಿಗಳನ್ನ ತೆಗೆದುಕೊಳ್ತಾ ಇದೆ. ಸಹಜವಾಗಿ ಮೆಕ್ಕಾ ಮದೀನಾಕ್ಕೆ ಹೋಗುವ ಮುಂಚಿತವಾಗಿಯೂ ಕೂಡ ಸರ್ಕಾರದ ಗಮನಕ್ಕೆ ಎಷ್ಟು ಜನ ಯಾತ್ರಿಕರು ಹೋಗ್ತಾ ಇದ್ದಾರೆ ಇದರ ಬಗ್ಗೆ ಎಲ್ಲ ಮಾಹಿತಿಗಳು ಇದ್ದೇ ಇರುತ್ತೆ. ಆ ನಿಟ್ಟಿನಿಂದಾಗಿ ಹೈದರಾಬಾದ್ ಮೂಲದ ಎಷ್ಟು ಜನ ಒಟ್ಟಾರೆ ಹೋಗಿದ್ರು, ಭಾರತದಿಂದ ಒಟ್ಟು ಎಷ್ಟು ಜನ ಹೋಗಿದ್ರು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಇದೀಗ ಕೇಂದ್ರ ವಿದೇಶಾಂಗ ಇಲಾಖೆಯಿಂದ ಕೂಡ ನಡೀತಾ ಇದೆ. ಜೊತೆಗೆ ಹೈದರಾಬಾದ್ದಿಂದ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಿದೆ. ಅವರೆಲ್ಲರೂ ಕೂಡ ಒಂದೇ ಬಸ್ನಲ್ಲಿ ಇದ್ದಂಥವ್ರು, ಜೊತೆಗೆ ಹೈದರಾಬಾದ್ನ ಯಾವ ಒಂದು ಡಿಸ್ಟಿಕ್ ಅಥವಾ ಯಾವ ಒಂದು ತಾಲೂಕಿಗೆ ಎಷ್ಟು ಕುಟುಂಬಗಳಿಗೆ ಸೇರಿದಂಥವ್ರು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು, ಜೊತೆಗೆ ಪಾಸ್ಪೋರ್ಟ್ನಲ್ಲಿ ಇರುವಂತಹ ಮಾಹಿತಿಗಳು ಕೂಡ ಸಾಕಷ್ಟು ಉಪಯೋಗವಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಇನ್ನು ಉಳಿದಂತೆ ಈಗಾಗಲೇ ಮಾತುಕತೆ ಹಂತದಲ್ಲಿರೋದ್ರಿಂದ ಸಹಜವಾಗಿ ಈ ಒಂದು ಬಸ್ ಮತ್ತು ಡೀಸೆಲ್ ಟ್ಯಾಂಕರ್ ನಡುವೆ ನಡೆದಿರುವಂತಹ ಆಕ್ಸಿಡೆಂಟ್ ಏನಿದೆ ಇದು ಯಾರ ತಪ್ಪಿನಿಂದ ಆಗಿರುವಂತದ್ದು. ಒಂದು ವೇಳೆ ಬಸ್ನ ಚಾಲಕನ ನಿಯಂತ್ರಣ ತಪ್ಪಿ ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿ ಆಗಿರುವಂತದ್ದು, ಅಥವಾ ಡೀಸೆಲ್ ಟ್ಯಾಂಕರ್ನ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಮತ್ತು ಡೀಸೆಲ್ ಟ್ಯಾಂಕರ್ ನಡುವೆ ಈ ರೀತಿಯಾದಂತಹ ಘಟನೆ ಸಂಭವಿಸೋದಕ್ಕೆ ಕಾರಣವಾಯಿತು, ಇದರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಕೂಡ ಅಲ್ಲಿನ ಸರ್ಕಾರ ಮಾಡ್ತಾ ಇದೆ. ಶರತ್.